ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ರೇಡಿಯಲ್ ಡ್ರಿಲ್ಲಿಂಗ್ ಮಷಿನ್ಸ್ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. Today we will discuss another drilling machines, that is gang drilling machines and multi spindle head drilling machines ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ಕಾಂಪೌಂಡ್ ಟೇಬಲ್ ಅಂದರೆ ಏನು, ಅದರ ಉಪಯೋಗ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. So at the end of this lesson you shall be able to state the uses of gang drilling machines and its constructions. ಅದೇ ರೀತಿ state the uses of multi spindle head drilling machine and its constructions. ಗ್ಯಾಂಗ್ ಡ್ರಿಲ್ಲಿಂಗ್ ಮೆಷಿನ್ ಏನು, ಉಪಯೋಗ ಏನು, ಅದರ ರಚನೆ ಯಾವ ರೀತಿ ಇರುತ್ತೆ, ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ಯಾವ ರೀತಿ ಇರುತ್ತೆ, ಅದರ ಉಪಯೋಗ ಏನು, ಅದೇ ರೀತಿ ಕಾಂಪೌಂಡ್ ಟೇಬಲ್ ಅಂದರೆ ಏನು, ಅದರ ಉಪಯೋಗ ಏನು ತಿಳಿದುಕೊಳ್ಳೋಣ. ನಾವು ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ಸ್ ಹೆಸರೇ ಹೇಳುತ್ತೆ, ಗ್ಯಾಂಗ್ ಅಂದರೆ ನಂಬರ್ ಜಾಸ್ತಿ ಇರ್ತಕ್ಕಂಥದ್ದು ಅಂತ ಅರ್ಥ. ಎ ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ಸ್ ಕನ್ಸಿಸ್ಟ್ ಆಫ್ ಸೆವರಲ್ ಇಂಡಿವಿಜುವಲ್ ಕಾಲಮ್ಸ್ ಡ್ರಿಲ್ಲಿಂಗ್ ಹೆಡ್ಸ್ and spindles mounted on a single base and utilizing a common table. Various numbers of spindles may be used, but 4 or 6 are common. Nodi, a gang drilling machine is a machine tool which is also used for drilling and other successive operations. ಇಲ್ಲಿ 4 ಅಥವಾ 6 ಕಾಮನ್ ಆಗಿ ಸ್ಪಿಂಡಲ್ ಹೆಡ್ಸ್ ಅನ್ನ ಸೈಡ್ ಬೈ ಸೈಡ್ ಮೌಂಟ್ ಮಾಡಿ, ಸೆವರಲ್ ಇಂಡಿವಿಜುವಲ್ ಕಾಮನ್ ಡ್ರಿಲ್ಲಿಂಗ್ ಹೆಡ್ಸ್, ಸ್ಪಿಂಡಲ್ ಹೆಡ್ಸ್ ಅಂತ ಕರಿತೀವಿ ನೋಡಿ. 1 2 3 4 ಒಂದ್ರ ಪಕ್ಕ ಒಂದೇ ಕಾಮನ್ ಟೇಬಲ್ ಮೇಲೆ ಮೌಂಟ್ ಮಾಡಿ, ಕಾಮನ್ ಟೇಬಲ್. ಮತ್ತೆ ಈ ಟೇಬಲ್ ಕೂಡ ಏನಂತಂದ್ರೆ ಇಲ್ಲಿ ಎಲಿವೇಟೆಡ್ ಸ್ಕ್ರೂಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಟೇಬಲ್ ಅನ್ನ ಎಲಿವೇಟೆಡ್ ಸ್ಕ್ರೂ ಇಲ್ಲಿ ಬಾಟಮ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನ ಮೇಲೆ ಕೆಳಗಡೆ ಮೂವ್ ಮಾಡ್ಕೊಳ್ಬಹುದು. ಯಾವುದರಲ್ಲಿ? ಗ್ಯಾಂಗ್ ಡ್ರಿಲ್ಲಿಂಗ್ machine. Simply is a gang drilling machine is a machine tool in which it consists of several individual spindle heads or columns mounted on single base. ಒಂದೇ ಒಂದು ಬೇಸ್ ಮೇಲೆ ಇದನ್ನು ಮೌಂಟೆಡ್ ಮಾಡಿದ್ದಾರೆ. ಕಾಮನ್ ಟೇಬಲ್ ಇರುತ್ತೆ ಇದಕ್ಕೆ. ವೇರಿಯಸ್ ನಂಬರ್ ಆಫ್ ಸ್ಪಿಂಡಲ್ಸ್ ಮೇ ಬಿ ಯೂಸ್ಡ್. ಬೇರೆ ಅನೇಕ ಸ್ಪಿಂಡಲ್ಸ್ ಅನ್ನು ಕೂಡ ಬಳಸ್ತಾರೆ, ಬಟ್ ಕಾಮನ್ ಆಗಿ 4 ರಿಂದ 6 ಸ್ಪಿಂಡಲ್ ಹೆಡ್ಸ್. ಇನ್ ದೀಸ್ the spindles are arranged to run independently at various speed and pace in any directions as desired. ಈ ಗ್ಯಾಂಗ್ ಡ್ರಿಲ್ಲಿಂಗ್ ಮೆಷಿನ್ ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಸೂಟ್ ಆಗುತ್ತೆ. ಈ ಗ್ಯಾಂಗ್ ಡ್ರಿಲ್ಲಿಂಗ್ ಮೆಷಿನ್ಸ್ ನಲ್ಲಿ ಪ್ರತಿಯೊಂದು ಸ್ಪಿಂಡಲ್ ಕೂಡ ಇಂಡಿಪೆಂಡೆಂಟ್ ಆಗಿ ರನ್ ಆಗುತ್ತೆ. ಬೇರೆ ಬೇರೆ ಸ್ಪೀಡು ಮತ್ತೆ ಬೇರೆ ಬೇರೆ ಸ್ಪೀಡ್ ನಲ್ಲಿ ಇದು ವರ್ಕ್ ಆಗುತ್ತೆ. ಇಲ್ಲಿ ಅನೇಕ ರೀತಿಯ ಆಪರೇಷನ್ಸ್ ಅನ್ನ ಮಾಡಬಹುದು. ಎ ಸೀರಿಯಸ್ ಆಪರೇಷನ್ಸ್ ಲೈಕ್ ಡ್ರಿಲ್ಲಿಂಗ್, ರೀಮಿಂಗ್, ಕೌಂಟರ್ ಬೋರಿಂಗ್, ಟ್ಯಾಪಿಂಗ್ ಮೇ ಬಿ ಪರ್ಫಾರ್ಮ್ಡ್ ಆನ್ ದ ವರ್ಕ್ ಬೈ ಸಿಂಪ್ಲಿ ಶಿಫ್ಟಿಂಗ್ ದ ವರ್ಕ್ ಫ್ರಮ್ ಒನ್ ಪೊಸಿಷನ್ ಟು ದಿ ಅದರ್ ಆನ್ ದ ವರ್ಕ್ ಟೇಬಲ್. ಇಲ್ಲಿ ಬೇರೆ ಬೇರೆ ರೀತಿಯಾದ ಆಪರೇಷನ್ಸ್ ನಾವು ಮಾಡ್ಬೋದು, ಪರ್ಫಾರ್ಮ್ ಮಾಡ್ಬೋದು. ಅದು ಡ್ರಿಲ್ಲಿಂಗ್ ಇರ್ಬೋದು, ರೀಮಿಂಗ್ ಇರ್ಬೋದು, ಕೌಂಟರ್ ಬೋರಿಂಗ್ ಇರ್ಬೋದು, ಕೌಂಟರ್ ಸಿಂಕಿಂಗ್ ಇರ್ಬೋದು, ಟ್ಯಾಪಿಂಗ್ ಇರ್ಬೋದು. ಯಾವ ರೀತಿ? ಒಂದು ಸ್ಟೇಷನ್ಸ್ನಿಂದ ಅಂದರೆ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್, ಅಂದರೆ ಒಂದು ಸ್ಪಿಂಡಲ್ ಇಂದ ಇನ್ನೊಂದು ಸ್ಪಿಂಡಲ್ಗೆ ವರ್ಕ್ ಅನ್ನ ಮೂವ್ ಮಾಡೋದ್ರ ಮೂಲಕ ಟೇಬಲ್ ಮೇಲೆ ನಾವು ಆಪರೇಷನ್ಸ್ ಬೇರೆ ಬೇರೆ ಆಪರೇಷನ್ಸ್ ಪರ್ಫಾರ್ಮ್ ಮಾಡಿ. ಮತ್ತೆ ಈಚ್ ಸ್ಪಿಂಡಲ್ ಸೆಟ್ ವಿತ್ ಡಿಫರೆಂಟ್ ಟೂಲ್ಸ್ ಫಾರ್ ಡಿಫರೆಂಟ್ ಆಪರೇಷನ್ಸ್. ನೋಡಿ, ಪ್ರತಿ ಸ್ಪಿಂಡಲ್ಸ್ಗೆ ಬೇರೆ ಬೇರೆ ಟೂಲ್ಸ್ ಅನ್ನ ನಾವೇನ್ ಮಾಡ್ಬೋದು, ಸೆಟ್ ಅನ್ನ ಮಾಡ್ಬೋದು. ಒಂದಕ್ಕೆ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್, ಲೈಕ್ ದಟ್. ಕೌಂಟರ್ ಸಿಂಕಿಂಗ್ ಟೂಲ್, ಕೌಂಟರ್ ಬೋರಿಂಗ್ ಟೂಲ್, ಲೈಕ್ ದಟ್. ಈ ಸ್ಪಿಂಡಲ್ ಈಸ್ ಸೆಟ್ ವಿತ್ ಡಿಫರೆಂಟ್ ಟೂಲ್ಸ್ ಫಾರ್ ಡಿಫರೆಂಟ್ ಆಪರೇಷನ್ಸ್. ಇದನ್ನ ನಂತರ ನೀವು ಇಟ್ಕೊಳ್ಬೇಕು. ಇಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಎ ಲಾರ್ಜ್ ಬೇಸ್. ನೋಡಿ, ಒಂದೇ ಬೇಸು, ಒಂದೇ ಸಪೋರ್ಟು, ಒಂದೇ ಟೇಬಲ್ಲು. ಈ ಟೇಬಲ್ ಅನ್ನು ನೀವು ಎಲಿವೇಟೆಡ್ ಮಾಡ್ಬೋದು. ಇಲ್ಲಿ ಸ್ಕ್ರೂ ಅನ್ನ ಕೊಟ್ಟಿದ್ದಾನೆ, ಹ್ಯಾಂಡಲ್ ಕೊಟ್ಟಿದ್ದಾನೆ, ಅದು ರೊಟೇಟ್ ಮಾಡಿದ್ರೆ ಮೇಲೆ ಕೆಳಗಡೆ ಹೋಗುತ್ತೆ. ಒಂದು ಲಾಂಗ್ ಟೇಬಲ್ ಇರುತ್ತೆ. ಸೊ ಈ ಟೇಬಲ್ ನಲ್ಲಿ ದ ಟಾಪ್ ಆಫ್ ದ ಟೇಬಲ್ ಇಸ್ ಡಿಸೈನ್ ಸಚ್ ಎ ವೇ ದಟ್ ಸೆವರಲ್ ಯೂನಿಟ್ ಮೇ ಬಿ ಮೌಂಟೆಡ್ ಆನ್ ಇಟ್. ಇದ್ರ ಮೇಲೆ ಅನೇಕ ಪಾರ್ಟ್ಸ್ ಅನ್ನ ಏನ್ ಮಾಡಬಹುದು, ಜಾಬ್ಸ್ ಅನ್ನ ಮೌಂಟ್ ಮಾಡೋ ರೀತಿ ಡಿಸೈನ್ ಮಾಡಿದ್ದಾನೆ. ಪ್ರತಿಯೊಂದು ಸ್ಪಿಂಡಲ್ ಕೂಡ
ಬೇರೆ ಬೇರೆ ಮೋಟರ್ ಕನೆಕ್ಟ್ ಆಗಿರುತ್ತೆ, ಇಂಡಿವಿಜುವಲ್ ಮೋಟರನ್ನು ಕನೆಕ್ಟ್ ಮಾಡಿರ್ತಾರೆ. ಈ ಟೇಬಲ್ ಮೇಲೆ ಗ್ರೂವ್ಸ್ ಅನ್ನು ಕೂಡ ಕೊಟ್ಟಿರ್ತೀನಿ. ಆ ಗ್ರೂವ್ಸ್ ಅನ್ನು ಯಾಕೆ ಕೊಟ್ಟಿದ್ದಾನೆ ಅಂದರೆ ದಟ್ ಮೀನ್ಸ್ ಟಿ ಸ್ಲಾಟ್ಸ್ ಅಂತ ಕರಿತೀವಿ. ಅದು ಈ ವರ್ಕನ್ನು ಕ್ಲ್ಯಾಂಪ್ ಮಾಡಲಿಕ್ಕೆ ಮತ್ತು ಕೂಲೆಂಟ್ ಫ್ಲೋ ಆಗಲಿಕ್ಕೆ ಆ ಗ್ರೂವ್ಸ್ ಮೂಲಕ. ಸೊ ಈಚ್ machines with fitted with a different cutting tool as the work moves from one position to the another position. ಬೇರೆ ಕಟಿಂಗ್ ಟೂಲನ್ನು ಒಂದೊಂದು ಹೆಡ್ಡನ್ನು ಕೂಡ ಫಿಟ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಇದನ್ನು ಮಾಸ್ ಪ್ರೊಡಕ್ಷನ್ಸ್ ಅಂತ ನಾನು ಆಗಲೇ ಹೇಳಿದೆ. ಜನರಲಿ ಇಟ್ ಈಸ್ ಪ್ರಿಪೇರ್ಡ್ when the work is moved from spindle to spindle for a successive operations. This is gang drilling machines. ಈ ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ಮಕ್ಕಳೇ ಯಾವ ರೀತಿ ಇದು ಆಪರೇಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಒಂದ್ಸಲಿ ತೋರಿಸ್ತೀನಿ. ದಿಸ್ ಇಸ್ ದಿ ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ಸ್. ನೋಡಿ, ಯೂಜ್ ಟೇಬಲ್ ಇದೆ, ಕೆಳಗಡೆ ಒಂದು ಎಲಿವೇಟೆಡ್ ಸ್ಕ್ರೂಸನ್ನು ಕೊಟ್ಟಿದ್ದಾನೆ. ಇದು ಟೇಬಲ್ಲು 4 ಸ್ಪಿಂಡಲ್ ಹೆಡ್ ಇರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಆ ಡಿಫರೆಂಟ್ ಸ್ಪೀಡ್ನಲ್ಲಿ ರನ್ ಆಗುತ್ತೆ. ಫಸ್ಟ್ ಸ್ಟೇಷನ್, ಸೆಕೆಂಡ್ ಸ್ಟೇಷನ್, ಥರ್ಡ್ ಸ್ಟೇಷನ್, ಫೋರ್ತ್ ಸ್ಟೇಷನ್ಸ್ ಅಂದರೆ ಒಂದೊಂದು ಪೊಸಿಷನ್ಸ್ನಲ್ಲಿ ಇದನ್ನು ನಾವು ರನ್ ಆಗೋದನ್ನು ನಾವು ಕಾಣ್ಬೋದು. ಯಾವ ರೀತಿ ಆಪರೇಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಎಲ್ಲ ಡ್ರಿಲ್ಲಿಂಗ್ಗೆ ನಂಬರ್ ಆಫ್ ಹೋಲ್ಸ್ ಅಟ್ ಎ ಟೈಮ್ನಲ್ಲಿ ಏನು ಮಾಡ್ಬೋದು, ಡ್ರಿಲ್ ಮಾಡ್ಬೋದು. ವರ್ಕನ್ನು ಮೌಂಟ್ ಮಾಡಿದ್ದಾರೆ. ನಾವು ಡ್ರಿಲ್ ಈಗ ರಿಪೇಟ್ ಆಗುತ್ತೆ, ಡ್ರಿಲ್ ಆಗ್ತದೆ. ಅದು ಡ್ರಿಲ್ ಬಿಟ್ಸನ್ನು ಯೂಸ್ ಮಾಡ್ತಾರೆ ಟೇಬಲ್ಗಳು. ಅದೇ ರೀತಿ ವರ್ಕನ್ನು ಸೆಟ್ ಮಾಡಿ ಮೌಂಟಿಂಗನ್ನು ಮಾಡುತ್ತಾರೆ. ದಿಸ್ ಈಸ್ ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ಸ್ ವರ್ಕ್. ಯಾವ ರೀತಿ ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ಸ್ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ವಿ. ನಾವು ಲೆಟ್ ಅಸ್ ಕಮ್ ಟು ದಿ ಅನದರ್ ಡ್ರಿಲ್ಲಿಂಗ್ ಮಷಿನ್, ದಟ್ ಈಸ್ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್. ನೋಡಿ, ಈಗ ಗ್ಯಾಂಗನ್ನು ನೋಡಿದ್ವಿ. ಗ್ಯಾಂಗ್ ಅಂದರೆ ಸೈಡ್ ಬೈ ಸೈಡ್ ಸ್ಪಿಂಡಲ್ ಹೆಡ್ ಮೌಂಟ್ ಆಗಿದೆ. ಇದು ಮಲ್ಟಿ ಸ್ಪಿಂಡಲ್, ಒಂದೇ ಹೆಡ್ಡು, ಅದರಲ್ಲಿ ಅನೇಕ ಸ್ಪಿಂಡಲ್ ಇರ್ತಕ್ಕಂಥದ್ದು. ದಿಸ್ ಈಸ್ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್. ಏನು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದು ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್. ಈ ಒಂದು ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್ ಏನಿದೆ, ದಿಸ್ ಮಷಿನ್ ಇಸ್ 2 or more ಡ್ರಿಲ್ಲಿಂಗ್ ಸ್ಪಿಂಡಲ್ಸ್ ಇನ್ ಸೇಮ್ ಅಲೈನ್ಮೆಂಟ್. ಒಂದೇ ಅಲೈನ್ಮೆಂಟ್ನಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಡ್ರಿಲ್ಲಿಂಗ್ ಸ್ಪಿಂಡಲ್ಸು ಇರುತ್ತೆ. ಸಾಮಾನ್ಯವಾಗಿ ಅಂದರೆ ಈ ದಿಸ್ ಮಲ್ಟಿ ಸ್ಪಿಂಡಲ್ ಡ್ರಿಲ್ಲಿಂಗ್ ಮೆಷಿನ್ಸ್ ಇಸ್ ಯೂಸ್ಡ್ ಟು ಡ್ರಿಲ್ ನಂಬರ್ ಆಫ್ ಹೋಲ್ಸ್ ಅಟ್ ಎ ಟೈಮ್, ನಂಬರ್ ಆಫ್ ಹೋಲ್ಸ್ ಅಟ್ ಎ ಟೈಮ್ ಟು ದ ನಂಬರ್ ಆಫ್ ಸ್ಪಿಂಡಲ್ಸ್. It is used to finish a number of jobs having only one operations at a time. ಅಂದರೆ ಒಂದೇ ರೀತಿಯ ಆಪರೇಷನ್ಸ್, ಐದರ್ ರೀಮಿಂಗ್ ಇರ್ಬೋದು, ಟ್ಯಾಪಿಂಗ್ ಇರ್ಬೋದು, ಡ್ರಿಲ್ಲಿಂಗ್ ಇರ್ಬೋದು, ಕೌಂಟರ್ ಸಿಂಕ್ ಇರ್ಬೋದು, ಕೌಂಟರ್ ಬೋರಿಂಗ್ ಇರ್ಬೋದು. ಈ ರೀತಿ ಒಂದು ಆಪರೇಷನ್ಸ್ ಮಾತ್ರ ಅಟ್ ಎ ಟೈಮಲ್ಲಿ ಮಾಡ್ಬೋದು. ಯಾವುದರಲ್ಲಿ? ಈ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್. ಇದು ಕೂಡ ಒಂದು ಮಷಿನ್ ಟೂಲ್ ವಿಚ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಹೋಲ್ or making different successive operations like drilling, reaming, counter sinking and counter boring. But one time ನಲ್ಲಿ, at a time ನಲ್ಲಿ ಒಂಥರ ಆಪರೇಷನ್ಸ್ ಮಾತ್ರ ಮಾಡಲಿಕ್ಕೆ ಇದರಲ್ಲಿ ನಾವು ಸಾಧ್ಯ. ಸೊ ದಿ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್ ಮೇ ಹ್ಯಾವ್ ಎ ನಂಬರ್ ಆಫ್ ಸ್ಪಿಂಡಲ್ಸ್. ನೋಡಿ, ಎಷ್ಟು ಸ್ಪಿಂಡಲ್ ಇರುತ್ತೆ ಅಂದರೆ 4 ರಿಂದ 48 ಸ್ಪಿಂಡಲ್ ಇರ್ಬೋದು. ಆಲ್ ಡ್ರೈವನ್ ಫ್ರಮ್ ದ ಒನ್ ಸ್ಪಿಂಡಲ್ ಡ್ರೈವರ್ ಗೇರ್ ಇನ್ ಒನ್ ಹೆಡ್. ಎಲ್ಲ ಒಂದೇ ಸ್ಪಿಂಡಲ್ ಹೆಡ್ ನಲ್ಲಿ ಇದು ಡ್ರೈವ್ ಆಗುತ್ತೆ. ಒಂದೇ ಸ್ಪಿಂಡಲ್ ಹೆಡ್ ನಲ್ಲಿ ಡ್ರೈವ್ ಆಗುತ್ತೆ. ಇದು ಇಂಪಾರ್ಟೆಂಟ್. ನೋಡಿ, ಹಿಂದೆ ಗ್ಯಾಂಗ್ ಡ್ರಿಲ್ಲಿಂಗ್ ಮಿಷಿನ್ ನೋಡಿದ್ವಲ್ಲ, ಒಂದೊಂದು ಸ್ಪಿಂಡಲ್ ಹೆಡ್ ಒಂದೊಂದು ಮೋಟರಿಂದ ಡ್ರೈವ್ ಆಗ್ತಾ ಇತ್ತು. ಇಲ್ಲಿ ಆಲ್ ಸ್ಪಿಂಡಲ್ಸ್ ಡ್ರೈವ್ ವಿತ್ ಒನ್ ಮೋಟರ್ಸ್. ಬಟ್ ಸ್ಪಿಂಡಲ್ಸ್ ಮಾತ್ರ 4 ರಿಂದ 48ವರೆಗೆ ಇರುತ್ತೆ. ದಿಸ್ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ ಇಸ್ ಸ್ಪೆಷಲಿ ಡಿಸೈನ್ಡ್ ಫಾರ್ ಮಾಸ್ ಪ್ರೊಡಕ್ಷನ್ಸ್. ಇದನ್ನು ಮಾಸ್ ಪ್ರೊಡಕ್ಷನ್ಸ್ಗೆ ಅಂತ ಡಿಸೈನ್ ಮಾಡಿದ್ದಾರೆ. ಏನು ಕೆಲಸ ಮಾಡಲಿಕ್ಕೆ? ಡ್ರಿಲ್ಲಿಂಗ್ ಇರ್ಬೋದು, ರೀಮಿಂಗ್ ಇರ್ಬೋದು, ಟ್ಯಾಪಿಂಗ್ ಇರ್ಬೋದು. ಮೆನಿ ಹೋಲ್ಸ್ ಅಟ್ ಒನ್ ಟೈಮ್ ಇನ್ ಸ್ಪೆಸಿಫಿಕ್ ಯೂನಿಟ್ ಆಫ್ ವರ್ಕ್ ಸಚ್ ಆಸ್ ಆಟೋಮೊಬೈಲ್ ಇಂಜಿನ್ ಬ್ಲಾಕ್. ಈಗ ಒಂದು ಆಟೋಮೊಬೈಲ್ ಇಂಜಿನ್ ಬ್ಲಾಕ್ ಅನ್ನು ತೆಗೆದುಕೊಂಡ್ರೆ ಅಲ್ಲಿ ಡ್ರಿಲ್ಲಿಂಗ್ ಇರುತ್ತೆ, ರೀಮಿಂಗ್ ಮಾಡಬೇಕಾಗುತ್ತೆ, ಟ್ಯಾಪಿಂಗ್ ಮಾಡಬೇಕಾಗುತ್ತೆ. ಅಟ್ ಒನ್ ಟೈಮ್ನಲ್ಲಿ ಸ್ಪೆಸಿಫಿಕ್ ಯೂನಿಟ್ನಲ್ಲಿ ವರ್ಕ್ ಅನ್ನು ಮಾಡಲಿಕ್ಕೆ ಈ ಒಂದು ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್ ಅನ್ನು ನಾವು ಬಳಸ್ತೀವಿ. This multi-spindle head drilling machines
ಮೇ ಬಿ 2 or more ಡ್ರಿಲ್ ಹೆಡ್ಸ್. ಈ ಡ್ರಿಲ್ ಹೆಡ್ಸು 2 ಅಥವಾ ಜಾಸ್ತಿ ಇರ್ಬೋದು ಆನ್ ಒನ್ ಮೆಷಿನ್ ವಿತ್ ಮೆನಿ ಸ್ಪಿಂಡಲ್ಸ್. ಬಟ್ ಒಂದೊಂದು ಇಲ್ಲಿ ಎರಡು ಇರ್ಬೋದು ಸ್ಪಿಂಡಲ್ ಹೆಡ್ಸು, ಬಟ್ ಮೆನಿ ಸ್ಪಿಂಡಲ್ಸ್ ಇರುತ್ತೆ. ನಾನು ಹೇಳಿದ 4 ರಿಂದ 48 ಸ್ಪಿಂಡಲ್ಸ್ ಕೂಡ ಇರ್ಬೋದು. ದಿಸ್ ಇಸ್ ನೆಸರಿ ವೆನ್ ಹೋಲ್ಸ್ ಆರ್ ಡ್ರಿಲ್ ಫ್ರಮ್ ಮೋರ್ ದೆನ್ ಒನ್ ಡೈರೆಕ್ಷನ್ಸ್. ಮತ್ತು ಇದರಲ್ಲಿ ಹೋಲ್ಸನ್ನು ಒಂದಕ್ಕಿಂತ ಬೇರೆ ಡೈರೆಕ್ಷನ್ಸ್ನಲ್ಲಿ, ಆಪೋಸಿಟ್ ಡೈರೆಕ್ಷನ್ಸ್ನಲ್ಲೂ ಕೂಡ ನಾವೇನು ಮಾಡ್ಬೋದು, ಡ್ರಿಲ್ಲನ್ನು ಇಲ್ಲಿ ನಾವು ಪರ್ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟಾಪ್ ಸೈಡ್ ಮತ್ತು ಎಂಡ್ ಆಫ್ ದ ಪೀಸ್ ಆಫ್ ದಿ ವರ್ಕ್ ಏನು ಮಾಡ್ಬೋದು, ನಾವು ಆಪ್ರೇಟ್ ಮಾಡ್ಬೋದು. ಯಾಕೆ ಅಂದರೆ ಇಲ್ಲಿ 2 or more ಡ್ರಿಲ್ ಹೆಡ್ ಇರೋದ್ರಿಂದ ಎರಡು ಸೈಡಿಂದ ನಾವೇನು ಮಾಡ್ಬೋದು, ಡ್ರಿಲ್ ವರ್ಕನ್ನು ನಾವು ಆಪರೇಷನ್ಸನ್ನು ನಾವು ಮಾಡ್ಬೋದು. ಮೋರ್ ದೆನ್ ಒನ್ ಡೈರೆಕ್ಷನ್ಸ್ನಲ್ಲಿ ಆಪರೇಷನ್ಸ್ನ ಡ್ರಿಲ್ಲನ್ನು ಮಾಡ್ಬೋದು. ಸೊ ಪ್ರೊಡಕ್ಷನ್ ಯೂನಿಟ್ ಆಫ್ ದಿಸ್ ಟೈಪ್ ಆರ್ ಸೆಲ್ಡಮ್ ಯೂಸ್ಡ್ ಇನ್ ಟೂಲ್ ರೂಮ್ ದಟ್ ಯೂಶಲಿ ಡಸ್ ಹೈಲಿ ಸ್ಕಿಲ್ಡ್ ವರ್ಕ್. ಸೊ ಈ ಥರ ಮ್ಯಾಷಿನ್ಸನ್ನು ಸಾಮಾನ್ಯವಾಗಿ ಟೂಲ್ ರೂಮ್ನಲ್ಲಿ ಇಟ್ಟಿರ್ತಾರೆ. ಹೈ ಸ್ಕಿಲ್ಡ್ ಆಪರೇಟರ್, ಸ್ಕಿಲ್ ವರ್ಕರ್ ಕೂಡ ಅದಕ್ಕೆ ಬೇಕಾಗುತ್ತೆ. ಸೊ ಈಗ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸನ್ನು ನೋಡಿದ್ರಿ ಮಕ್ಕಳೇ, ಅದು ಯಾವ ರೀತಿ ವರ್ಕ್ ಆಗ್ಬೋದು ಅನ್ನೋದನ್ನು ನೋಡಿ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ನಂಬರ್ ಆಫ್ ಸ್ಪಿಂಡಲ್ಸ್ ಇದೆ, ಜಾಬನ್ನು ಅಲ್ಲಿ ಹಾಕಿದ್ದಾರೆ. ಸೊ ಆಪರೇಟ್ ಆಗ್ತಕ್ಕಂಥ ಒಂದು ನೋಡಿ ಜಾಬ್ ಇದೆ. ಸೊ ಮೇಲ್ಗಡೆ ಸ್ಪಿಂಡಲ್ ಸೋರ್ಸ್ ಇದೆ, ಅಲ್ಲಿ ಆ ಸ್ಪಿಂಡಲ್ಸ್ನಲ್ಲಿ ಟೂಲನ್ನು ಡ್ರಿಲ್ಸನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದು ಕೆಳಗಡೆ ನೋಡಿ ಇಲ್ಲಿ ಜಾಬನ್ನು ಇಡ್ತಾ ಇದ್ದಾರೆ. ಈ ಜಾಬ್ಗೆ ಏನಾಗಬೇಕು, ಡ್ರಿಲ್ ಆಗಬೇಕು, ಈ ಜಾಬ್ಗೆ ಡ್ರಿಲ್ ಆಗಬೇಕು. ಈಗ ಲುಬ್ರಿಕೇಷನ್ ಕಟಿಂಗ್ ಫ್ಲೂಯಿಡನ್ನು ಅಪ್ಲೈ ಮಾಡೋದು. ಸೊ ನಾವು ಡ್ರಿಲ್ಲಿಂಗ್ ವರ್ಕಲ್ಲಿ ನಂಬರ್ ಆಫ್ ಹೋಲ್ಸ್ ಪರ್ಫಾರ್ಮ್ ಅಷ್ಟೇ ಟೈಮಲ್ಲಿ ನಂಬರ್ ಆಫ್ ಹೋಲ್ಸನ್ನು ಮಾಡ್ತಕ್ಕಂಥ ತುಂಬ ಅವಕಾಶ ಇದೆ. ನೋಡಿ ಆಪ್ರೇಷನ್ಸ್ ಆಯಿತು. ಸೊ ವರ್ಕನ್ನು ಕೆಳಗಡೆ ತೆಗೆದುಕೊಂಡು ಈಗ ಜಾಬ್ಸನ್ನು ಏನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಇಲ್ಲಿ ನೋಡಿ ಇದರಲ್ಲಿ ಎಲ್ಲ ಡ್ರಿಲ್ಲಿಂಗ್ ವರ್ಕ್ಸು ನೋಡಿ, ಎಲ್ಲ ಡ್ರಿಲ್ಲಿಂಗ್ ವರ್ಕ್ಸು ಆಗಿದೆ. ಹೋಲ್ಸು ಆಗಿರೋದನ್ನು ನೋಡ್ಕೊಳ್ತಾ ಇದ್ರು. ಮತ್ತು ಏನು ಮಾಡ್ತಾರೆ, ಸೇಮ್ ಜಾಬ್ಸನ್ನು ಅವರಿಗೆ ಅದೇ ಥರ ಇನ್ನೊಂದು ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೋಲ್ ಸೈಜು 20 mm ಇದೆ, ಡೆಪ್ತ್ ಬಂದು 8 mm, 12 ಪೀಸಸ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಒಂದು ಸೆಟ್ಟಿಂಗ್ ಮಾಡ್ತಾರೆ. ನೋಡಿ ಇಲ್ಲಿ ಸ್ಪಿಂಡಲ್ ಎಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ಇದೆಲ್ಲ ಡ್ರಿಲ್ ಜಿಕ್ಸ್ ಅಂತ ಕರಿತೀವಿ ಇದನ್ನು. ನೋಡಿ ಎಲ್ಲ ಡ್ರಿಲ್ ಒಂದೇ ಹೆಡ್ನಲ್ಲಿ ಎಷ್ಟು ಡ್ರಿಲ್ ಬಿಟ್ಸ್ ಇದೆ ನೋಡಿ, ಸುಮಾರು 3, 6, 12 ಡ್ರಿಲ್ ಬಿಟ್ಸನ್ನು ಇಲ್ಲಿ ಮೌಂಟ್ ಮಾಡಿದ್ದಾರೆ. ನೋಡಿ ಈಗ ಜಾಬನ್ನು ಕೆಳಗಡೆ ಕೊಟ್ಟು ಇದೆಲ್ಲ ಡ್ರಿಲ್ ಜಿಗ್ ಒಳಗಡೆ ಹೋಗ್ತಾ ಇದೆ. ಸೊ ನಾವು ಇಟ್ ಈಸ್ ಡ್ರಿಲ್ ಏನಾಗ್ತಾ ಇದೆ, ಇದು ಆಪರೇಷನ್ಸ್ ಏನಾಗ್ತಾ ಇದೆ. ಸೊ ದಿಸ್ ಇಸ್ ಹೌ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ವರ್ಕ್. ಯಾವ ರೀತಿ ನಿಮಗೆ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ವರ್ಕ್ ಆಗುತ್ತೆ ಅಂತ ನೋಡಿ. ಒಂದೇ ಟೈಮಲ್ಲಿ ಎಷ್ಟು ಆಪರೇಷನ್ಸ್ನ ಮಾಡ್ಬೋದು. ಅದೇ ನಾವು ಇಂಡಿವಿಜುವಲ್ ಆಗಿ ತೆಗೆದುಕೊಂಡು ಮಾಡಿದರೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ದಿಸ್ ಈಸ್ ಹೌ ಟು ಪರ್ಫಾರ್ಮ್. ನೋಡಿ ಇಲ್ಲಿ ಏನು ಅಲ್ಲಿ ಒಂದು ಆಟೋಮೊಬೈಲ್ ಪಾರ್ಟನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದು ಇಲ್ಲಿ ಲುಬ್ರಿಕೆಂಟನ್ನು ಇದೆ, ಕಟಿಂಗ್ ಫ್ಲೂಯಿಡನ್ನು ಯೂಸ್ ಮಾಡ್ತಾರೆ. ವೈ ಅಂದರೆ ಅದು ಕ್ಯಾಸ್ಟ್ ಐರನ್ ಆಗಿ ಅವರು ಡ್ರಿಲ್ ಮಾಡ್ತಾರೆ. ಕ್ಯಾಸ್ಟ್ ಐರನ್ಗೆ ಹಾಗೆ ಡ್ರೈಯಲ್ಲಿ ನಾವೇನು ಮಾಡ್ಬೋದು, ಡ್ರಿಲ್ಲನ್ನು ಮಾಡ್ಬೋದು. ನಾವು ನೋಡಿ ಅದು ಡೆಪ್ತ್ ಡ್ರಿಲ್ ಆಯಿತು, ಅದು ಮೇಲಿಗೆ ಎಲ್ಲ ಚಿಪ್ಸ್ ಬಂದಿದೆ ಸ್ವಾರ್ಪು. ಇದು ನೋಡಿ ಜಾಬನ್ನು ಅವ್ರು ಏನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ನೀವು ನೋಡಿ ಯಾವ ರೀತಿ ಡ್ರಿಲ್ ಆಗಿದೆ ಅಂತೇಳಿ. ಸೊ ಇದನ್ನು ನ್ಯೂಮ್ಯಾಟಿಕ್ ಏರಿಂದ, ಅದನ್ನು ಕಂಪ್ರೆಸ್ಡ್ ಏರಿಂದ ಅದನ್ನೆಲ್ಲ ಸ್ಪಾರ್ಕ್ ಏನಿದೆ ಅದನ್ನು ಮೂವ್ ಮಾಡ್ತಾರೆ. ಸೊ ನಾವು ಇಟ್ ಈಸ್ ಮೂವ್, ದೆನ್ ಯು ಕ್ಯಾನ್ ಸಿ ದ ಡ್ರಿಲ್ಸ್. ಆ ಪೆರಿಪೆರಿನಲ್ಲಿ ಯಾವ ರೀತಿ ಡ್ರಿಲ್ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಹೌ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ಯೂಸ್. ಹೀಗೆ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮೆಷಿನ್ಸನ್ನು ಬಳಸ್ಕೊಂಡು ಡ್ರಿಲ್ಲನ್ನು ಮಾಡ್ತಾರೆ ಅನ್ನೋದು ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಈಗ ನೀವು ಗ್ಯಾಂಗ್ ಡ್ರಿಲ್ಲಿಂಗ್ ಮಿಷಿನ್ಸ್ ನೋಡಿದ್ರಿ, ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ನೋಡಿದ್ರಿ. ಒಂದು ಕಾಂಪೌಂಡ್ ಟೇಬಲ್ ಅಂತ ನಾನು ಹೇಳಿದೆ ನಿಮಗೆ. ಈ ಕಾಂಪೌಂಡ್ ಟೇಬಲ್ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ. ದಿಸ್ ಈಸ್ ಕಾಂಪೌಂಡ್ ಟೇಬಲ್. ಸೊ ಇಟ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ಡ್ರಿಲ್ಲಿಂಗ್ ನಂಬರ್ ಆಫ್ ಹೋಲ್ಸ್ ಆರ್ ಟು ಬಿ ಡ್ರಿಲ್ಡ್ ಇನ್ ಎ ಸಿಂಗಲ್ ಕಾಂಪೊನೆಂಟ್. ಇದನ್ನು ನಂಬರ್ ಆಫ್ ಹೋಲ್ಸ್ ಒಂದೇ ಒಂದು ಕಾಂಪೊನೆಂಟ್, ಈಗ ಒಂದು ಜಾಬ್ ಇದೆ, ಅದರಲ್ಲಿ ಅನೇಕ ಹೋಲ್ಸನ್ನು ನಾವು ಡ್ರಿಲ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಈ ಕಾಂಪೌಂಡ್ ಟೇಬಲ್ ನಮಗೆ ನೆಸೆಸಿಟಿ ಇದೆ ಮಷಿನ್ ಟೂಲ್ನಲ್ಲಿ. ಲೈಕ್ ಡ್ರಿಲ್ಲಿಂಗ್ ಇರ್ಬೋದು,
ಅಥವಾ ಮಿಲ್ಲಿಂಗ್ ಮೆಷಿನ್ಸ್ನಲ್ಲಿ ಇರ್ಬೋದು. ಈ ರೀತಿ ಕಾಂಪೌಂಡ್ ಟೇಬಲನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಕಾಂಪೌಂಡ್ ಟೇಬಲ್. ಇಟ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಡ್ರಿಲ್ಲಿಂಗ್ machines. The compound tables for drilling machines is a development of the box column machines with the table mounted on two sideways to give horizontal motions at 90 degree to the other and control by a lead screw as shown in figure. ಇದನ್ನ ನೋಡಿ, ಲೀಡ್ ಸ್ಕ್ರೂನಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ ಅದನ್ನ, ಈ ಕಾಂಪೌಂಡ್ ಟೇಬಲ್ ಅನ್ನ. ದೆನ್ ಈ ಕಾಂಪೌಂಡ್ ಟೇಬಲ್ work is clamped to the compound table which can then be accurately adjusted to bring each hole center under the spindle in turn for drilling. ನೋಡಿ, ಇದರಲ್ಲಿ ಅಕ್ಯುರೇಟ್ ಆಗಿ ನಾವು ಸೆಟ್ ಮಾಡಿ ಒಂದಕ್ಕಿಂತ ಹೆಚ್ಚು ಹೋಲನ್ನು ನಾವು ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ಈ ಕಾಂಪೌಂಡ್ ಟೇಬಲ್ ನಮಗೆ ಉಪಯೋಗಕ್ಕೆ ಬರುತ್ತೆ. ದೆನ್ ಇಫ್ ಒನ್ಸ್ ದ ವರ್ಕ್ ಇಸ್ ಲೊಕೇಟೆಡ್ accurately on the table by locators in the T-slots and the position of the first hole has been fixed, the remaining holes can be positioned by means of table movement without recourse to marking out. ನೋಡಿ, ಒಂದು ಸಲಿ ಈ ಒಂದು ಪ್ಲೇಟ್ನಲ್ಲಿ ಸಾಮಾನ್ಯವಾಗಿ ನಂಬರ್ ಆಫ್ ಹೋಲ್ಸ್, ಇಲ್ಲಿ ನೋಡಿ ಒಂದು ಪ್ಲೇಟ್ ಅಂದ್ಕೊಳ್ಳಿ, ಆ ಪ್ಲೇಟ್ನಲ್ಲಿ ನಂಬರ್ ಆಫ್ ಹೋಲ್ಸನ್ನು ಡ್ರಿಲ್ ಮಾಡಬೇಕು. ಕಾಂಪೌಂಡ್ ಟೇಬಲನ್ನು ಮೇಲೆ ಈ ಜಾಬನ್ನು ಫಿಕ್ಸ್ ಮಾಡಿ ಅಲ್ಲಿ ಒಂದು ಲೊಕೇಟರ್ಸನ್ನು ಇಟ್ಟಿದ್ದಾರೆ. ಆ ಲೊಕೇಟರ್ಸ್ ಟಿ ಸ್ಲಾಟ್ಸ್ನಲ್ಲಿ ಅದನ್ನು ಪೊಸಿಷನ್ ಮಾಡಿದ್ದಾರೆ. ಒಂದು ಹೋಲು ಫಿಕ್ಸ್ ಮಾಡಿ ಆದರೆ ಸಾಕು. ರಿಮೈನಿಂಗ್ ಹೋಲ್ಸನ್ನು ಏನು ಮಾಡ್ಬೋದು, ಆಟೋಮೆಟಿಕ್ ಆಗಿ ನಾವು ಮೂಮೆಂಟ್ ಮಾಡೋದ್ರಿಂದ, ಟೇಬಲ್ ಮೂಮೆಂಟ್ ಮಾಡೋದ್ರಿಂದ ಎಲ್ಲ ಇನ್ನು ಉಳಿದಂಥ ಹೋಲ್ಸನ್ನ ಆಕ್ಯುರೇಟಾಗಿ ನಾವಿಲ್ಲಿ ಡ್ರಿಲ್ಲನ್ನು. ಐಡಿಯಲ್ ಜಾಬ್ಸ್ ಫಾರ್ ದಿಸ್ ಟೈಪ್ ಆಫ್ ಮೆಷಿನ್ಸ್ ಆರ್ ಪ್ಲೇಟ್ಸ್. ಇದು ಎಲ್ಲಿ ಐಡಿಯಲ್ ಆಗುತ್ತೆ ಈ ಒಂದು ಕಾಂಪೌಂಡ್ ಟೇಬಲ್ ಅಂದರೆ ಪ್ಲೇಟ್ಸ್ನಲ್ಲಿ ಡ್ರಿಲ್ಲನ್ನು ಲಾರ್ಜ್ ನಂಬರ್ ಆಫ್ ಹೋಲ್ಸನ್ನು ಹಾಕುವಂಥ ಸಂದರ್ಭದಲ್ಲಿ, ಒಂದು ಪ್ಲೇಟ್ನಲ್ಲಿ ಟು ರಿಕ್ವೈರಿಂಗ್ ಎ ಲಾರ್ಜ್ ನಂಬರ್ ಆಫ್ ಹೋಲ್ಸ್ ಹೂಸ್ ಕೋಆರ್ಡಿನೇಟ್ ಸೆಂಟರ್ಸ್ ಆರ್ ಸ್ಪೆಸಿಫೈಡ್ ಆಸ್ ಸೋಯಿಂಗ್ ಇನ್ ದ ಫಿಗರ್. ಕೋಆರ್ಡಿನೇಟ್ ಸೆಂಟರ್ ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ಎಷ್ಟಿದೆ ನೋಡಿ ಇಲ್ಲಿ ಎಲ್ಲ. ದಿಸ್ ಇಸ್ ದ ಕೋಆರ್ಡಿನೇಟ್ ಸೆಂಟರ್ ಫ್ರಮ್ ದಿಸ್ ಹೋಲ್ ಟು ದಿಸ್ ಹೋಲ್, ದಿಸ್ ಹೋಲ್ ಟು ದಿಸ್ ಹೋಲ್. ಇಂಥ ಸಂದರ್ಭದಲ್ಲಿ ಈ ಕಾಂಪೌಂಡ್ ಟೇಬಲ್ಲು ಮಾಸ್ ಪ್ರೊಡಕ್ಷನ್ಸ್ನಲ್ಲಿ ಉಪಯೋಗಕ್ಕೆ ಬರುತ್ತೆ. The method is used where the number of component does not justify making use of special jig. ಅದೇ ಸ್ಪೆಷಲ್ ಜಿಗ್ ಇಲ್ಲದಂತೆ ಈ ಒಂದು ಕಾಂಪೌಂಡ್ ಟೇಬಲ್ನಲ್ಲಿ ನಾವು ಮೂಮೆಂಟ್ಸನ್ನು ಮಾಡಿಕೊಂಡು ಟೇಬಲನ್ನು ಡ್ರಿಲ್ಲಿಂಗ್ ಆಪರೇಷನ್ಸನ್ನು ಪರ್ಫಾರ್ಮನ್ನು ಮಾಡಬಹುದು. ಸೊ ನಾವು ಲೆಟ್ ಅಸ್ ಕಮ್ ಟು ದ ಟೆಸ್ಟ್ ಪೋರ್ಷನ್ಸ್. ಸೊ ಎ ಕಾಂಪೌಂಡ್ ಟೇಬಲ್ ಫಾರ್ ಡ್ರಿಲ್ಲಿಂಗ್ ಮೆಷಿನ್ಸ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್. ಕಾಂಪೌಂಡ್ ಟೇಬಲ್ ಡ್ರಿಲ್ಲಿಂಗ್ ಮೆಷಿನ್ಸಲ್ಲಿ ಪರ್ಟಿಕ್ಯುಲರ್ಲಿ ಎಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದರೆ, a large number of holes are to be drilled in a single component. ಲಾರ್ಜ್ ನಂಬರ್, ಜಾಸ್ತಿ ನಂಬರ್ ಆಫ್ ಹೋಲ್ಸನ್ನು ಒಂದು ಸಿಂಗಲ್ ಕಾಂಪೊನೆಂಟ್ ಅಲ್ಲಿ ಹಾಕುವಂಥ ಸಂದರ್ಭದಲ್ಲಿ ನಮಗೆ ಅತ್ಯವಶ್ಯಕವಾಗಿ ಈ ಕಾಂಪೌಂಡ್ ಟೇಬಲ್ ಬೇಕಾಗುತ್ತೆ. ಇಲ್ಲಿ ಒಂದು ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಮಲ್ಟಿ ಸ್ಪಿಂಡಲ್ ಡ್ರಿಲ್ಲಿಂಗ್ ಮೆಷಿನ್, ಗ್ಯಾಂಗ್ ಡ್ರಿಲ್ಲಿಂಗ್ ಮೆಷಿನ್ಸ್, ಅದ್ರದ್ದು ಏನು ಫೀಚರ್ಸ್ ಅದಕ್ಕೆ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಂಬರ್ 1 ಒಂದು ಪ್ರಶ್ನೆ ಇದೆ. ಈಚ್ ಸ್ಪಿಂಡಲ್ ಇನ್ ದಿಸ್ ಮೆಷಿನ್ ಇಸ್ ಡ್ರೈವನ್ ಬೈ ಇಟ್ಸ್ ಇಂಡಿವಿಜುವಲ್ ಡೈರೆಕ್ಟ್ ಕನೆಕ್ಟೆಡ್ ಮೋಟರ್. ಯಾವ ಮೆಷಿನ್ಸ್ನಲ್ಲಿ ಪ್ರತಿಯೊಂದು ಸ್ಪಿಂಡಲ್ಗೆ ಪ್ರತ್ಯೇಕವಾಗಿ ಮೋಟರ್ಸ್ ಅನ್ನ ಕೊಟ್ಟಿರ್ತಾರೆ. ಒಂದು ಸ್ಪಿಂಡಲ್ ರನ್ ಆಗಬೇಕಾದ್ರೆ ಅದರದೇ ಮೋಟರ್ ಆಗಬೇಕು. ಯಾವುದರಲ್ಲಿ? ಎಸ್, ಬಿ ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್ 1ಗೆ ಬಿ 2ನೇ. particularly useful where a large number of holes is to be drilled in a single component. ನೋಡಿ, ಈ ಒಂದು ಮೆಷಿನ್ಸ್ ಪರ್ಟಿಕ್ಯುಲರ್ ಆಗಿ ಎಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಲಾರ್ಜ್ ನಂಬರ್ ಆಫ್ ಹೋಲ್ಸ್ ಈಸ್ ಟು ಬಿ ಡ್ರಿಲ್ಡ್ ಇನ್ ಎ ಸಿಂಗಲ್ ಒಂದೇ ಕಾಂಪೋನೆಂಟ್ ಅನೇಕ ಹೋಲ್ಸನ್ನು ಡ್ರಿಲ್ ಮಾಡೋದಕ್ಕೆ ವಿಚ್ ಇಸ್ ಸುಟೇಬಲ್, ದಟ್ ಈಸ್ ಮಲ್ಟಿ ಸ್ಪಿಂಡಲ್. ಈಗ ನೋಡಿದ್ರಲ್ಲ ನೀವು ಮಲ್ಟಿ ಸ್ಪಿಂಡಲ್ ಡ್ರಿಲ್ಲಿಂಗ್ ಮೆಷಿನ್ಸ್. ಮೂರನೇದು, ಜನರಲಿ ಪ್ರಿಪೇರ್ಡ್ when the work is to be moved from spindle to spindle for successive operations, that is drilling, next reaming, next tapping, next countersinking, like that. ಅದಕ್ಕೆ ಯಾವುದು? that is BS gang drilling machines. Machines having any number of spindles all driven from the one spindle drive gear on the head. So ಅನೇಕ 4 ರಿಂದ 48 ಇರುತ್ತೆ ಅಂತ ಹೇಳಿದೆ. ಒಂದೇ ಒಂದು ಸ್ಪಿಂಡಲ್ ಡ್ರೈವರ್ ಗೇರ್ ಇಂದ ಹೆಡ್ ಇಂದ ರನ್ ಆಗುತ್ತೆ. ಅದ್ಯಾವುದು? ಎಸ್, ಎ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷಿನ್ಸ್. 5ನೇದು ನೋಡಿ, ಸ್ಪೆಷಲಿ ಡಿಸೈನ್ ಫಾರ್ ಮಾಸ್ ಪ್ರೊಡಕ್ಷನ್ಸ್ ಆಪರೇಷನ್ಸ್ ಸಚ್ ಆಸ್ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್,
many volts at one time in a specific unit of work such as automobile engine. Black ಯಾವ್ದಪ್ಪ? Yes, that is multi spindle head drilling machines. ಇದನ್ನ ಇಂಡಿವಿಜುವಲ್ ಆಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಕೇಳಬಹುದು. ನೋಡಿ, ಇಲ್ಲಿ ಒಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ವಾಟ್ ಈಸ್ ದ ನೇಮ್ ಆಫ್ ಡ್ರಿಲ್ಲಿಂಗ್ ಮಷೀನ್ಸ್ ಸೋನ್ ಇನ್ ದ ಫಿಗರ್? ಸೊ ಇಲ್ಲಿ ಗ್ಯಾಂಗ್, ರೇಡಿಯಲ್, ಸೆನ್ಸಿಟಿವ್, ಮಲ್ಟಿ ಸ್ಪಿಂಡಲ್ ಕೊಟ್ಟಿದ್ದಾರೆ. ಇದು ಗ್ಯಾಂಗ್ ಸೈಡ್ ಬೈ ಸೈಡ್ ಇದೆ ಅಂದರೆ ಇಟ್ ಇಸ್ ಅ ಗ್ಯಾಂಗ್ ಡ್ರಿಲ್ಲಿಂಗ್ ಮಷೀನ್ಸ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನೇಮ್ ಆಫ್ ದ ಡ್ರಿಲ್ಲಿಂಗ್ ಮಷೀನ್ ಸೋನ್ ಇನ್ ದ ಫಿಗರ್? ಈ ಚಿತ್ರ ಯಾವುದು? ಈಗ ನೋಡಿದ್ದೀವಿ. ದಿಸ್ ಇಸ್ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷೀನ್ಸ್. ಆನ್ಸರ್ ನೋಡೋಣ. ಎ ಗ್ಯಾಂಗ್, ಬಿ ರೇಡಿಯಲ್, ಸಿ ಪಿಲ್ಲರ್, ಡಿ ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷೀನ್ಸ್. ವಿಚ್ ಇಸ್ ಕರೆಕ್ಟ್? ಎಸ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಈ ಒಂದು ತರಗತಿಯಲ್ಲಿ ಗ್ಯಾಂಗ್ ಡ್ರಿಲ್ಲಿಂಗ್ ಮಷೀನ್ಸ್, ಮಲ್ಟಿ ಸ್ಪಿಂಡಲ್ ಹೆಡ್ ಡ್ರಿಲ್ಲಿಂಗ್ ಮಷೀನ್ಸ್ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸನ್ನು ಯಾವ ರೀತಿ ಇರುತ್ತೆ, ಆಪರೇಷನ್ಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಸೊ ನಾವಿಲ್ಲಿ ವರ್ಕ್ಶಾಪ್ನಲ್ಲಿ ನಮ್ಮ ಹತ್ರ ಗ್ಯಾಂಗ್ ಆಗಲಿ ಅಥವಾ ಮಲ್ಟಿ ಸ್ಪಿಂಡಲ್ ಹೆಡ್ ಆಗಲಿ ಇಲ್ಲ. ನಮ್ಮ ಇದರಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ವಿಸಿಟ್ನಲ್ಲಿ ನಿಮಗೆ ನಾನು ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಸಿಟ್ಗೆ ಕರ್ಕೊಂಡೋದಾಗ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ನಿಮಗೆ ನಿಮ್ಮಿ ಅಸೈನ್ಮೆಂಟ್ ಬುಕ್ಸ್ನಲ್ಲಿದೆ, ರೆಫರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಎರಡನೇ ಅಲೆ ಕೊರೋನಾ, ಮನೆ ಬಿಟ್ಟೆಲ್ಲೋ ಹೊರಗಡೆ ಅನಾವಶ್ಯಕವಾಗಿ ಹೋಗಬೇಡಿ, ಮನೇಲೇ ಕೂತ್ಕೊಳ್ಳಿ. ಯಾರ್ಯಾರು ಇಲ್ಲಿ ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ, ಅವ್ರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ, ಅವರು ನಿಮ್ಗೆ ಯೂಟ್ಯೂಬ್ ಲಿಂಕನ್ನು ಫಾರ್ವರ್ಡ್ ಮಾಡ್ತೀನಿ. ಸೊ ಅಲ್ಲಿ ನೀವು ಕ್ಲಾಸ್ಗೆ ಅಟೆಂಡನ್ನು ಮಾಡಿ. ಏನಾದರೂ ನಿಮಗೆ ಸಂದೇಶಗಳಿದ್ದಲ್ಲಿ, ಡೌಟ್ಸ್ಗಳಿದ್ದಲ್ಲಿ ನನಗೆ ಕಾಲ್. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು.